ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನಿವತ್ತು ತಾಳಿಪಟ್ಟು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದು ಯಾವ ಥರ ಶೀಟ್ ನೋಡಿ, ಇದು ಚೆನ್ನಾಗಿದೆ, ತುಂಬ ಯೂಸ್ಫುಲ್ ಆಗಿದೆ. ದಯವಿಟ್ಟು ಎಲ್ಲರೂ ಕೂಡ ತಗೊಂಡು ಇದನ್ನು ಯೂಸ್ ಮಾಡ್ಬೋದು. ಇದರಲ್ಲಿ ಹೋಳಿಗೆ ಕೂಡ ಮಾಡಬಹುದು. ಹೇಗಿದೆ ಅಂತ ನೋಡ್ಕೊಂಬನ್ನಿ ಆಯಿತಾ? ನಾನು ಏನನ್ನು ಹಾಕಿ ಮಾಡ್ತೀನಿ ಅಂತ ತೋರಿಸ್ತೀನಿ, ಬನ್ನಿ. ಫಸ್ಟು ಎಣ್ಣೆಯನ್ನು ಹಾಕಬೇಕು. ಎಣ್ಣೆ ಎಷ್ಟು ಬೇಕೋ ಅಷ್ಟು ಹಾಕಬೇಕು. ಇವಾಗ ಈರುಳ್ಳಿ ಹಾಕಬೇಕು. ಈರುಳ್ಳಿ ಹಾಕಿ ಸ್ವಲ್ಪ ಹಸಿ ಸ್ಮೆಲ್ ಬರೋವರೆಗೂ ಫ್ರೈ ಮಾಡ್ಕೊತೇನೆ. ಹಸಿ ಸ್ಮೆಲ್ ಹೋಗಬೇಕು, ಆ ರೇಂಜಿಗೆ ಫ್ರೈ ಮಾಡ್ಕೊಳ್ತೀನಿ. ಮೆಣಸಿನ್ಕಾಯಿ ಹಾಕ್ತೇನೆ. ಮೆಣಸಿನ್ಕಾಯಿ, ಟೊಮೊಟೊ ಹಣ್ಣು ಇದಿಷ್ಟನ್ನು ಮತ್ತೆ ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ ಹಣ್ಣನ್ನು ಹಾಕ್ಕೊಂಡು ಫ್ರೈ ಮಾಡಬೇಕು. ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಬೇಕು. ಈ ಥರ ಫ್ರೈ ಮಾಡಬೇಕು. ಆಮೇಲೆ ಮೆಣಸಿನ್ಕಾಯಿ ಇವಾಗ ಬೇಸಿಗೆ ಇರೋದ್ರಿಂದ ಲಿಮಿಟಾಗಿ ಯೂಸ್ ಮಾಡಿ, ಆದಷ್ಟು ಲಿಮಿಟಾಗಿ ಇರಿ, ಓಕೆನಾ? ಆಮೇಲೆ ಗರಂ ಮಸಾಲ ಎಷ್ಟು ಬೇಕೋ ಅಷ್ಟು, ಜಾಸ್ತಿ ಸ್ಪೈಸಿಯಾಗಿ ಮಾಡ್ಕೋಬೇಡಿ. ಈ ಟೈಮಲ್ಲಿ ಒಂದು ಬೇಸಿಗೆಯಲ್ಲಿ ಸ್ಪೈಸಿ ನೆಸೆಸಿಟಿ ಇಲ್ಲ. ಮಾಡ್ಕೊಳ್ತಾ ಇದ್ದೀನಿ. ಮಸಾಲ ಐಟಮ್ ಹಾಕಿದ ಮೇಲೆ ಈ ಥರ ಫ್ರೈ ಮಾಡ್ಕೋಬೇಕು. ಯಾಕೆ ಅಂದರೆ ಈರುಳ್ಳಿ ಮೆಣಸಿನ್ಕಾಯಿ ಈ ಥರ ಫ್ರೈ ಮಾಡಿದ ಮೇಲೆ ಸ್ವಲ್ಪ ಬೇರೆ ಬೇರೆ ಐಟಮ್ ಹಾಕಿದರೆ ಇನ್ನೂ ಚೆನ್ನಾಗಿ ಬೇಯುತ್ತೆ ತರಕಾರಿ. ಮಸಾಲ ಐಟಮ್ಸು ಅವೆಲ್ಲ ಹಾಕಿದರೆ ತರಕಾರಿ ಚೆನ್ನಾಗಿ ಬೇಯುತ್ತೆ. ಖಾರ ಪುಡಿ, ಇದು ಮನೆಯಲ್ಲೇ ತಯಾರಿಸಿರ್ತಕ್ಕಂತಹ ಖಾರ ಪುಡಿ. ಎಷ್ಟು ಬೇಕೋ ಅಷ್ಟನ್ನು ಹಾಕ್ತಾ ಇದ್ದೀನಿ, ಜಾಸ್ತಿ ಹಾಕ್ತಾ ಇಲ್ಲ ನಾನು. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಉಪ್ಪನ್ನು ಹಾಕ್ತೀನಿ. ಉಪ್ಪನ್ನು ಕೂಡ ರುಚಿಗೆ ತಕ್ಕಷ್ಟು ಹಾಕಬೇಕು. ಎಷ್ಟು ಬೇಕೋ ಅಷ್ಟು ಹಾಕ್ತೇನೆ ಉಪ್ಪನ್ನು. ನೋಡಿ, ಈ ಥರ ಫ್ರೈ ಆಗಿದೆ. ಚೆನ್ನಾಗಿ ಫ್ರೈ ಆಗಿದೆ. ಎಲ್ಲದೂ ಕೂಡ ಸ್ಮೆಲ್ ಬರಬೇಕಿದು. ನಾವು ಎಷ್ಟೇ ಫ್ರೈ ಮಾಡಿದರೂ ಸ್ಮೆಲ್ ಚೆನ್ನಾಗಿ ಬರಬೇಕು. ಸ್ಮೆಲ್ ಚೆನ್ನಾಗಿ ಬಂತು ಅಂದರೆ ಬೆಂದಿದೆ ಅಂತ ಅರ್ಥ. ಈಗ ನಂತರ ಏನು ಮಾಡಬೇಕಂದ್ರೆ ಕ್ಯಾರೆಟನ್ನು ತುರಿದು ಇಟ್ಕೋಬೇಕು. ಕ್ಯಾರೆಟು, ಕೊತ್ತಂಬರಿ, ಸಬ್ಬಸಿಗೆ, ಆಮೇಲೆ ಒಂದು ಸ್ವಲ್ಪ ನಂತರ ಆಲೂಗಡ್ಡೆಯನ್ನು ಹಾಕಬೇಕು. ಆಮೇಲೆ ಆಲೂಗಡ್ಡೆ ಹಾಕಿದ ಮೇಲೆ ಈಗ ತುರಿದು ಫ್ರೈ ಮಾಡಿರ್ತೀನಲ್ಲ, ಇದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ತೇನೆ. ನೋಡಿ, ಇದಕ್ಕೆ ಮಿಕ್ಸ್ ಮಾಡ್ತೇನೆ. ಈಗ ಗೋಧಿ ಹಿಟ್ಟನ್ನು ಸ್ವಲ್ಪ ಹಾಕ್ತೇನೆ. ಗೋಧಿ ಹಿಟ್ಟು ನಿಮಗೆ ಎಷ್ಟು ಜನಕ್ಕೆ ಮಾಡ್ತೀರಾ ಅದರ ತಕ್ಕ ಹಾಗೆ ಗೋಧಿ ಹಿಟ್ಟನ್ನು ಹಾಕ್ಕೊಳ್ಳಿ. ನಂತರ ಕಡಲೆ ಹಿಟ್ಟನ್ನು ಹಾಕ್ತೇನೆ. ಕಡಲೆ ಹಿಟ್ಟು ಸ್ವಲ್ಪ ಹಾಕ್ತೇನೆ. ಜೋಳದ ಹಿಟ್ಟನ್ನು ಸ್ವಲ್ಪ ಹಾಕ್ತೇನೆ. ಎಷ್ಟು ಬೇಕೋ ಅಷ್ಟು ಹಾಕ್ತೇನೆ. ಇವಾಗ ಇದನ್ನು ಕಲಿಸ್ಕೊಳ್ತೇನೆ. ಯಾವ ರೀತಿ ಅಂದರೆ ನಾವು ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ತೇವಲ್ಲ ಆ ಥರನೇ. ಇದಕ್ಕೆ ನೀರು ನೆಸೆಸಿಟಿನೇ ಇಲ್ಲ, ಜಾಸ್ತಿ ನೀರು ಹಾಕಂಗೆ ಇಲ್ಲ. ಯಾಕೆ ಅಂದರೆ ಕ್ಯಾರೆಟಲ್ಲಿ ನೀರಿನಂಶ ಇರುತ್ತೆ. ಕ್ಯಾರೆಟಲ್ಲಿ ನೀರಿನಂಶ ಇರೋದ್ರಿಂದ ನೀರಿನ ನೆಸೆಸಿಟಿ ಸ್ವಲ್ಪ ಮಟ್ಟಿಗೆ ಸಾಕು, ಇಷ್ಟೊಂದೇನು ಬೇಡ. ನೋಡಿ, ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೋಬೇಕು. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೋಬೇಕು. ಇದು ನಾವು ಚಪಾತಿ ಮಾಡ್ತೇವಲ್ಲ ಅದೇ ಥರ ಹದದಲ್ಲಿ ನಾವು ಮಾಡ್ಕೋಬೇಕು. ಏನಂದರೆ ಡೈಲಿ ಒಂದು ರೊಟ್ಟಿ ಚಪಾತಿ ಈ ಥರ ತಿನ್ನೋದಕ್ಕಿಂತ ಯಾವಾಗೋ ಒಂದಿನ ಫ್ರೀ ಇದ್ದಾಗ, ಮನೆಯಲ್ಲಿ ಮಕ್ಕಳಿದ್ದಾಗ ಅಥವಾ ಯಾರಿಗಾದರೂ ಗೆಸ್ಟ್ ಬಂದಾಗ ಬೇಗ ಆಗುತ್ತೆ. ಇದು ತುಂಬ ಸುಲಭನೂ ಕೂಡ, ಬೇಗನೂ ಕೂಡ ಆಗುತ್ತೆ. ಇವಾಗ ಸ್ವಲ್ಪ ಎಣ್ಣೆಯನ್ನು ಸ್ವಲ್ಪ ಹಾಕ್ಕೊಳ್ತೀನಿ. ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಇನ್ನು ಸ್ವಲ್ಪ ಮಿದುವಾಗಿ ಬರುತ್ತೆ. ಮಿದುವಾಗಿ ಬಂದಾಗ ಚೆನ್ನಾಗಾಗುತ್ತೆ. ಈ ಥರ ಕನ್ಸಿಸ್ಟೆಂಟಿ ಬಂತು. ಇದನ್ನು ಚೆನ್ನಾಗಿ ನಾದ್ಕೋಬೇಕು. ನಾವು ಚಪಾತಿನ ಯಾವ ಥರ ನಾದ್ಕೊತೀವೋ, ರೊಟ್ಟಿ ಯಾವ ಥರ ನಾದ್ಕೊತೀವೋ ಆ ಥರ ನಾದ್ಕೋಬೇಕು. ನಾದ್ಕೊಂಡ್ಮೇಲೆ ಮಾಡ್ಕೋಬೇಕು. ಮೈದಾ ಹಿಟ್ಟನ್ನು ಅಲೋ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆ ಅಂದರೆ ಮೈದಾ ಹಿಟ್ಟು ಜಾಸ್ತಿ ತಿನ್ನಬಾರ್ದು, ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅದು. ಆಲ್ಮೋಸ್ಟ್ ಗೋಧಿ ಹಿಟ್ಟಿದೆ ಅಲ್ಲ, ತುಂಬ ಹೆಲ್ತಿ ಅದು. ಮೈದಾ ಹಿಟ್ಟು ಹಾಕಿದರೂ ಚೆನ್ನಾಗಿ ಆಗುತ್ತೆ, ಬಟ್ ಬೇಡ, ಒಳ್ಳೆಯದಲ್ಲ ಅದು. ಆಲ್ಮೋಸ್ಟು ಆರೋಗ್ಯ ಇರೋದನ್ನೇ ತಿನ್ನಿ.
ಇವಾಗ ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಇಷ್ಟು ಎಣ್ಣೆ ಹಚ್ಕೋಬೇಕು. ಇದನ್ನು ಎಣ್ಣೆ ಸುತ್ತಲೂ ಹಿಂಗೆ ಹಚ್ಕೊಂಡು ನಂತರ ಇದನ್ನು ತೊಗೊಂಡು ಇದಕ್ಕೆ ಡಿಪ್ ಮಾಡ್ತಾ ಹೋಗಬೇಕು. ಇದಕ್ಕೊಂಚೂರು ಹಿಂಗೆ ಇದಕ್ಕೆ ಹಿಂಗೆ ಅನ್ಕೊಂತ ಹೋದರೆ ನೆಕ್ಸ್ಟು ಇದನ್ನು ಹಿಂಗೆ ಅನ್ಕೋಬೇಕು. ಹಿಂಗೆ ಅಂದ್ಕೊಂಡು ನಂತರ ಆಮೇಲೆ ನಾನು ಯೂಸ್ ಮಾಡ್ತಾ ಇದ್ದೀನಲ್ಲ ಆ ಶೀಟು ತುಂಬ ಚೆನ್ನಾಗಿ ಬರುತ್ತೆ, ಹಿಡ್ಕೊಳಲ್ಲ, ಹರಿಯಲ್ಲ, ಏನು ಪ್ರಾಬ್ಲಮ್ ಆಗಲ್ಲ. ಆಮೇಲೆ ಬೆಂಕಿಯಲ್ಲಿಯೂ ಕೂಡ ಅದನ್ನು ಯೂಸ್ ಮಾಡಿದರೂ ಕೂಡ ಏನೂ ಆಗಲ್ಲ. ತುಂಬ ಯೂಸ್ಫುಲ್ ಆಗಿದೆ, ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿದೆ. ಆಮೇಲೆ ನೋಡಿ ಈ ಥರ ಶೇಪ್ ಬರುತ್ತೆ. ಜಾಸ್ತಿ ಲೆಂತ್ ದೊಡ್ಡ ಶೇಪ್ ಮಾಡೋಕ್ಕೆ ಹೋಗ್ಬೇಡಿ, ಅಗಲ ಮಾಡೋಕ್ಕೆ ಹೋಗ್ಬೇಡಿ, ಅವಾಗ ಹರ್ಕೊಳ್ಳುತ್ತೆ. ಎಷ್ಟು ಬೇಕೋ ಅಷ್ಟು ನಮ್ಮ ಹಿಟ್ಟನ್ನು ಎಷ್ಟು ತೊಗೊಳ್ತೀವೋ ಅದ್ರ ತಕ್ಕ ಹಾಗೆ ಅಗಲ ಇರಬೇಕು. ಅಷ್ಟು ಜಾಸ್ತಿ ಅಗಲ ಮಾಡಿದಷ್ಟು ಅದು ಹಿಡ್ಕೊಳ್ಳುತ್ತೆ. ಆಮೇಲೆ ಹಾಕಬೇಕಾದ್ರೆ ತೆಗಿಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡಬೇಕು, ಆಯಿತಾ. ಇದು ಮಕ್ಕಳಿಗೆ ಯಾರಾದರೂ ಮನೆಯಲ್ಲಿ ಗೆಸ್ಟ್ ಬಂದಾಗ ಸಡನ್ನಾಗಿ ಮಾಡ್ಬೋದು. ನಾನಂತೂ ಒಂದು 8 ನಿಮಿಷದಲ್ಲಿ ನಾನು ಇದನ್ನು ಮುಗಿಸಿದೆ. ತುಂಬ ಸುಲಭ ಇದೆ ನೋಡಿ. ಇದನ್ನು ಯಾವ ಥರ ತೆಗೆದ್ರೂ ಕೂಡ ಅದು ಏನು ಹಿಡ್ಕೊಳೋದು ಆ ಥರ ಏನೂ ಮಾಡಲಿಲ್ಲ, ತುಂಬ ಸಲೀಸಾಗಾಯಿತು. ಆಮೇಲೆ ಹೋಳಿಗೆನೂ ಕೂಡ ಅದರಲ್ಲೇ ಮಾಡ್ಬೋದು. ಹೋಳಿಗೆ ಯಾರಿಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇರುತ್ತೋ ಅವ್ರು ಮಾಡ್ಬೋದು. ನೋಡಿ ಇವಾಗ ಎಣ್ಣೆ ಹಾಕ್ತಾ ಇದ್ದೇನೆ. ಎಣ್ಣೆಯನ್ನು ಹಾಕಲೇಬೇಕು ಇದಕ್ಕೆ. ತಳದಲ್ಲೂ ಕೂಡ ಎಣ್ಣೆ ಇರಬೇಕು, ಮೇಲೂ ಕೂಡ ಎಣ್ಣೆ ಇರಬೇಕು, ಇಲ್ಲ ಅಂದರೆ ಕಷ್ಟ ಆಗುತ್ತೆ. ತಿರುವು ಹಾಕಿದ ಮೇಲೆ ಯಾವ ಥರ ಶೇಪ್ ಬಂತು ನೋಡಿ. ತುಂಬ ಈಸಿ ಇದೆ, ನೀವು ಎಲ್ಲರೂ ಕೂಡ ಇಷ್ಟಪಟ್ಟು ಮಾಡ್ತೀರಾ. ಚೆನ್ನಾಗಿದೆ ನೋಡಿ.